गरीब साध साध सब नेक हैं, आप अपनी ठोरी जो सतलोक ले जाएंगे वो साधु कोई और। ಆ ಪರಮಾತ್ಮನ ಶರೀರದ 3 ಸ್ಥಿತಿಗಳಿವೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 8ರಲ್ಲಿ ಮತ್ತು 9ರಲ್ಲಿ ಇದನ್ನು ಸ್ಪಷ್ಟಪಡಿಸಲಾಗಿದೆನೆಂದರೆ ಆ ಪರಮಾತ್ಮನಿಗೆ ಉಗ್ರಗತಿಗಳು ಪ್ರೇರಣೆ ಉಂಟು ಮಾಡುತ್ತವೆ. ಮತ್ತು ಆ ಕಾರಣದಿಂದ ಅಂದರೆ ಯಾವಾಗ ಪರಿಸ್ಥಿತಿಗಳು ಬಹಳಷ್ಟು ಕೆಡುತ್ತವೆ ಈ ಪೃಥ್ವಿಯ ಮೇಲೆ, ಧರ್ಮದ ನಾಶವಾಗುತ್ತದೆ ಮತ್ತು ಅಧರ್ಮದ ವೃದ್ಧಿಯಾಗುತ್ತದೆ, ಆ ಸಮಯದಲ್ಲಿ ಆ ಪರಮೇಶ್ವರರು ಬರುತ್ತಾರೆ ಮತ್ತು ಪ್ರಕಾಶಮಾನ ಶರೀರವನ್ನು ಅವರು ಪ್ರಾಪ್ತಿಸುತ್ತಾರೆ. ಅಂದರೆ ಸುಂದರ ಶರೀರವಾಗುತ್ತದೆ, ನೋಡಲು ಯೋಗ್ಯವಾದದ್ದು. ಮತ್ತು ಆ ಪರಮಾತ್ಮನದು 3 ಪ್ರಕಾರಗಳಿಂದ ಶರೀರದ ಸ್ಥಿತಿಯಾಗಿರುತ್ತದೆ. ಆ ಭಗವಂತನದು ಒಂದಂತೂ ಸತ್ಯಲೋಕದಲ್ಲಿರುತ್ತಾರೆ, ಅಲ್ಲಿ ಅವರ ಶರೀರ ಬಹಳ ತೇಜೋಮಯ ಆಗಿರುತ್ತದೆ. ಮತ್ತು 2ನೇ ರೂಪವನ್ನು ಧರಿಸಿ ಬಂದಾಗ ಅವರು ಒಂದು ಯುಗದಲ್ಲಿ ಒಂದು ಇಂತಹ ಲೀಲೆಯನ್ನು ಮಾಡುತ್ತಾರೆ ಒಬ್ಬ ಜನಸಾಮಾನ್ಯನಂತೆ. ಅಂತೆಯೇ ನವಜಾತ ಶಿಶುರೂಪವನ್ನು ಧಾರಣೆ ಮಾಡಿದರು. ಕಮಲದ ಹೂವಿನ ಮೇಲೆ ವಿರಾಜಮಾನರಾಗುತ್ತಾರೆ. ಅಲ್ಲಿಂದ ಮಕ್ಕಳಿರದ ದಂಪತಿ ಅವರನ್ನು ಕೊಂಡೊಯ್ಯುತ್ತಾರೆ ಮತ್ತು ನಂತರ ಅವರು ಕಡಸು ಹಸುವಿನ ಹಾಲನ್ನು ಕುಡಿಯುತ್ತಾರೆ. ಆ ಪರಮಾತ್ಮನ ಶಕ್ತಿಯಿಂದ ಕಡಸು ಹಸು ಹಾಲನ್ನು ನೀಡುತ್ತದೆ ಮತ್ತು ಆ ಹಾಲನ್ನು ಅವರು ಕುಡಿಯುತ್ತಾರೆ. ಇಂತಹ ಲೀಲೆಯ ಬಗ್ಗೆ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 9ರಲ್ಲಿ ಕೂಡ ಪ್ರಮಾಣವಿದೆ. ಈ ವೇದಗಳನ್ನಂತೂ ದಾಸನು ಈಗ ಓದಿರುವನು. ಹೆಚ್ಚೆಂದರೆ 10 ವರ್ಷಗಳ ಹಿಂದೆ ಅರಿತುಕೊಂಡೇ ವೇದಗಳನ್ನು ಮತ್ತು ಪರಮಾತ್ಮನ ಮಹಿಮೆಯನ್ನು ಈ ದಾಸನು ಸರಿಸುಮಾರು ಇಸವಿ 1988ರಿಂದ ಕೇಳುತ್ತಾ ಮತ್ತು ಕೇಳಿಸುತ್ತಾ ಬಂದಿರುವನು. ಮತ್ತು ಪರಮೇಶ್ವರನ ವಾಣಿಯಲ್ಲಿ, ಕಬೀರ ವಾಣಿಯಲ್ಲಿ ಅಂದರೆ ಅವರ ಲೀಲೆಯಲ್ಲಿ 600 ವರ್ಷ ಮೊದಲು ಬರೆದಿದೆ. ಅಂದರೆ ಪ್ರಭು ಹೀಗೆ ಮಾಡಿದ್ದರು. ಹೀಗೆ ಪರಮಾತ್ಮನು ಇಂತಹ ಲೀಲೆಗಳನ್ನು ಮಾಡುತ್ತಾನೆ. ಇದರ ಸಾಕ್ಷಿ ನಮ್ಮ ವೇದಗಳಾಗಿವೆ. ವೇದಗಳಲ್ಲಿಯೂ ಇದೇ ಪ್ರಮಾಣ ಇದೆ. ಹೀಗೆ ಇದರಿಂದ ಸ್ಪಷ್ಟವಾಗುತ್ತದೆ ಏನೆಂದರೆ ಕಬೀರ್ ಈಸ್ ಗಾಡ್. ಯಾರು ಆ ಕಬೀರ? ನೇಕಾರ ಕಬೀರ. ಅವರು ಬನಾರಸ್ನ ಕಾಶಿಯಲ್ಲಿ ಬಂದಿದ್ದರು ಮತ್ತು ಒಬ್ಬ ಸುಪ್ರಸಿದ್ಧ ಕವಿ ಎಂದು ಕೂಡ ಅವರು ಎನಿಸಿಕೊಂಡರು. ಕವಿಗಳಲ್ಲಿಯೂ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದರು. ಹೀಗೆ ಪ್ರಮಾಣವಿದೆ ವೇದಗಳಲ್ಲಿ. ಅಂದರೆ ಆ ಪರಮಾತ್ಮ ಕವಿನಾಮ ಪದವಿ. ಏಕೆಂದರೆ ತಮ್ಮ ವಾಣಿಯನ್ನು, ತಮ್ಮ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯನ್ನು ಲೋಕೋಕ್ತಿಗಳ ಮಾಧ್ಯಮದಿಂದ, ದ್ವಿಪದಿಗಳ ಮಾಧ್ಯಮದಿಂದ, ಶಬ್ದಾವಳಿಗಳ ಮಾಧ್ಯಮದಿಂದ ಹೇಳುವ ಕಾರಣದಿಂದ ಅವರೊಬ್ಬ ಕವಿಯೆಂದೂ ಕರೆಯಲ್ಪಡುತ್ತಾರೆ. ಆದರೆ ಅವರಾಗಿರುತ್ತಾರೆ ಭಗವಂತ. ಪುಣ್ಯಾತ್ಮರೇ, ಅನ್ಯರು ಕೂಡ ಕವಿಗಳಾಗಿರುತ್ತಾರೆ, ಅವರು ಪ್ರಸಿದ್ಧರಾಗಿದ್ದಾರೆ. ಆದರೆ ಅವರ ವಾಣಿಗಳಲ್ಲಿ ಮತ್ತು ಪರಮಾತ್ಮನ ವಾಣಿಗಳಲ್ಲಿ ಬಹಳ ಅಂತರವಿದೆ. ಪರಮೇಶ್ವರನು ಪೂರ್ತಿ ಸೃಷ್ಟಿ ರಚನೆಯ ಬಗ್ಗೆ ಹೇಳಿರುವರು, ತನ್ಮೂಲಕ ರಚಿಸಿರುವಂಥದ್ದು. ಮತ್ತು ವೇದಗಳು ಸಾಕ್ಷಿ ನೀಡುತ್ತಿವೆ. ಅಂದರೆ ಆ ಪರಮಾತ್ಮ ಇಂಥ ಲೀಲೆ ಮಾಡುತ್ತಾನೆ ಮತ್ತು ಅದನ್ನು ಕಬೀರ ದೇವರೇ ಮಾಡಿದ್ದಾರೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96, ಮಂತ್ರ ಸಂಖ್ಯೆ 16ರಿಂದ 21 ತನಕ ಸ್ಪಷ್ಟಪಡಿಸಲಾಗಿದೆನೆಂದರೆ, ಹೇ ಪರಮಾತ್ಮ, ತಮ್ಮ ನಿಜವಾದ ನಾಮ ಏನಾಗಿದೆ ಅದನ್ನು ಹೇಳಿರಿ. ನಂತರ 17 ಮತ್ತು 18ರಲ್ಲಿ ಹೇಳಿದ್ದೇನೆಂದರೆ ಅವರ ಹೆಸರು ಕಬೀರ ಆಗಿದೆ ಮತ್ತು ತನ್ನ ಲೋಕೋಕ್ತಿಗಳ ಮಾಧ್ಯಮದಿಂದ ತನ್ನ ವಾಣಿಯನ್ನು, ಅಮರವಾಣಿಯನ್ನು, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯನ್ನು ಹೇಳುವುದರಿಂದ ಅವರು ಪ್ರಸಿದ್ಧ ಕವಿಗಳಲ್ಲಿಯೂ ಒಂದು ಪದವಿಯನ್ನು ಪ್ರಾಪ್ತಿಸುತ್ತಾರೆ. ಆದರೆ ಅವರಾಗಿರುತ್ತಾರೆ ಪರಮಾತ್ಮ ಮತ್ತವರು 3ನೇ ಮುಕ್ತಿಧಾಮದಲ್ಲಿ ವಿರಾಜಮಾನರಾಗಿರ್ತಾರೆ. ಇನ್ನು ಅನೇಕ ಬಹಳಷ್ಟು ಪ್ರಮಾಣಗಳಿವೆ. ಪರಮಾತ್ಮ ನರವತ್, ಮನುಷ್ಯವತ್ ಮತ್ತು ಅಗ್ನೇ ತನುರಸಿ. ವೇದಗಳಲ್ಲಿ ಬಹಳ ಪ್ರಮಾಣಗಳಿವೆ. ಅಂದರೆ ಪರಮಾತ್ಮ ಸಶರೀರನಾಗಿದ್ದಾನೆ, ಅವರದು ಮನುಷ್ಯನಂತೆಯೇ ಶರೀರವಿದೆ. ಹಾಗಾಗಿ ಆ ಪರಮಾತ್ಮ ಸ್ವತಃ ಇಂತಹ ಲೀಲೆ ಮಾಡುತ್ತಾರೆ. ಒಂದು ಜೀವನ ಇಂಥದ್ದು ಅವರು ಬದುಕಿ ತೋರಿಸ್ತಾರೆ. ಋಗ್ವೇದ ಮಂಡಲ ಸಂಖ್ಯೆ 1, ಸೂಕ್ತಿ ಸಂಖ್ಯೆ 31, ಮಂತ್ರ ಸಂಖ್ಯೆ 12ರಲ್ಲಿ ಸ್ಪಷ್ಟಪಡಿಸಿದೆ. ಅಂದರೆ ಮನುಷ್ಯವತ್ ಅಗ್ನೇ. ಆ ಪರಮೇಶ್ವರರು ಒಬ್ಬ ಮನುಷ್ಯನಂತೆ ಒಂದು ಇಡೀ ಜೀವನ ಇಂತಹ ಲೀಲೆಯನ್ನು ಮಾಡುತ್ತಾರೆ.
ಹೇ ಪರಮಾತ್ಮ, ತಾವು ಪ್ರತಿಯೊಂದು ಯುಗದಲ್ಲಿ ಹೀಗೆ ಮಾಡುತ್ತೀರಿ. ಒಬ್ಬ ಜನಸಾಮಾನ್ಯ ಮನುಷ್ಯನಂತೆ ತನ್ನ ಕರ್ಮಗಳನ್ನು ಮಾಡಿ, ತಮ್ಮ ಕೈಗಳಿಂದ ಕೆಲಸವನ್ನು ಮಾಡಿ, ತಮ್ಮ ನಿರ್ವಹಣೆಯನ್ನು ಮಾಡುತ್ತೀರಿ. ಪರಿಶ್ರಮಪಟ್ಟು ತಾವು ಒಂದು ಬಾರಿ ಪುನಃ ಬನ್ನಿರಿ ಮತ್ತು ನಮ್ಮನ್ನು ಆ ಜ್ಞಾನದಿಂದ ಪರಿಚಿತಗೊಳಿಸಿರಿ. ಹಾಗಾಗಿ ಈ ಲೀಲೆಯು ಆ ಪರಮೇಶ್ವರ ಕವಿರದ್ದಾಗಿದೆ. ಈ ವೇದಗಳು ಅದರ ಪ್ರಮಾಣ ನೀಡುತ್ತವೆ. ಅದೇ ಪರಮೇಶ್ವರ ತನ್ನ ಆ ಲೀಲೆಗನುಸಾರ 1398ರಲ್ಲಿ ತನ್ನ ಗುಣಾಧಾರದಿಂದ ಪ್ರಕಟರಾದರು. ನೀರು ಮತ್ತು ನೀಮ ಹೆಸರುಳ್ಳ ನೇಕಾರ ದಂಪತಿ ಧಾಣಕ ಬಂಧುತ್ವದ ಅಂದರೆ ಕಾಸ್ಟ್ನ ಆ ಮುಸಲ್ಮಾನ ನೇಕಾರ ದಂಪತಿಗಳು ಅವರನ್ನು ಕೊಂಡೊಯ್ದರು ಮತ್ತು ತಮ್ಮ ಲೀಲಾನುಸಾರ ಅಲ್ಲಿ ಬೆಳೆದರು. ಅದೇ ವ್ಯವಸಾಯವನ್ನು ಮಾಡತೊಡಗಿದರು. ಆದ್ದರಿಂದ ಅವರು ನೇಕಾರನೆಂದು ಕರೆಯಲ್ಪಟ್ಟರು. ಆದರೆ ಅವರು ಪೂರ್ಣ ಪರಮಾತ್ಮ ಆಗಿದ್ದರು. ಅವರು ಪರಮಕ್ಷರ ಬ್ರಹ್ಮ ಆಗಿದ್ದರು ಮತ್ತು ಇಂದು ಕೂಡ ಆಗಿರುವರು ಮತ್ತು ಮುಂದೆಯೂ ಅವರೇ ಆಗಿರುತ್ತಾರೆ. ಆ ಪರಮೇಶ್ವರನು ಬಂದು ನಮಗೆ ಜ್ಞಾನವನ್ನು ನೀಡಿದ್ದಾರೆ ಮತ್ತು ಪದೇ ಪದೇ ನಮಗೆ ತಿಳಿಸಿದ್ದಾರೇನೆಂದರೆ, ನೀವು ಎಲ್ಲಿ ಸಿಲುಕಿಕೊಂಡಿರುವಿರಿ, ನೀವು ಎಲ್ಲಿ ಇರುತ್ತಿರುವಿರಿ, ಇದು ನಿಮ್ಮ ಸ್ಥಾನ ಅಲ್ಲ, ಇದು ನಿಮ್ಮ ಧಾಮ ಅಲ್ಲ. ಇಲ್ಲಿ ನೀವು ತಪ್ಪಾದ ಸ್ಥಾನದಲ್ಲಿ ಇರುತ್ತಿರುವಿರಿ ಮತ್ತು ನೀವು ಯಾವ ಸುಖವನ್ನು ಸುಖವೆಂದು ನಂಬುತ್ತೀರೋ ಅದು ಸುಖವಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.